ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪ್ರವಾಸಿನಿ ತ್ವಮಹಂ ಪ್ರಾರ್ಥನಾ ದೇವಿದ್ಯಾದಾನಂಚ ದೇಹಿ ಮೇ ಪಂಚಾನತೋದ್ಭೂತಾನ್ ಪಂಚಾಕ್ಷರಮನುಪಮ ಪಂಚಸೂತ್ರಕೃತೋ ವಂದೇ ಪಂಚಾಚಾರ್ಯನ್ ಜಗದ್ಗುರು. ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯನ ಬಸವಾದಿ ಶಿವಶರಣರನ್ನು ಯಡಿಯೂರು ಸಿದ್ಧಲಿಂಗೇಶ್ವರನನ್ನು ನನ್ನ ಹೃದಯ ಮನದಲ್ಲಿ ಸ್ಥಾಪಿಸಿಕೊಳ್ತಾ, ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಶಟಸ್ಥಲ ಬ್ರಹ್ಮಿ ಮರಳಸಿದ್ಧ ಶಿವಾಚಾರ್ಯ ಚರಣಕಮಲಕ್ಕೂ, ನನ್ನ ಮಾತೃಪಿತೃಗಳ ಚರಣಕಮಲಕ್ಕೂ ಗುರುಗುಂಟ ಅಂಬರೀಷ್ ಲಿಂಗಕ್ಕೆ ಸಹ ಅಣೆಮಣಿದು ಈ ವಾರದ ವಾರಭವಿಷ್ಯವನ್ನು ಪ್ರಾರಂಭಿಸೋಣ. ಮೇಷರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ಯಾವುದೇ ವ್ಯಾಜ್ಯಗಳೇನಾದರೂ ಈ ವಾರ ಇದ್ದಂದ್ರೆ ಅವು ಹೆಚ್ಚು ಕಾಡುವಂಥವುಗಳಾಗ್ತವೆ. ಮನಸ್ಸನ್ನು ಸಿಟ್ಟಿನ ಕೈಯಲ್ಲಿ ಕೊಟ್ರಿ ಅಂದರೆ ಏನು ಮಾಡ್ತಿರೋ ಗೊತ್ತಾಗೋಲ್ಲ. ಸಮಾಧಾನ ಇರೋಂಗಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಟೆನ್ಷನ್ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀರಿ. ದೇಹದಲ್ಲಿ ಅನಾರೋಗ್ಯ ಕಾಡುವಂಥದ್ದಾಗ್ತದೆ. ಆರೋಗ್ಯಕ್ಕಾಗಿ ಅಂದರೆ ಆಸ್ಪತ್ರೆಗಾಗಿ ಹಣವನ್ನು ವ್ಯಯ ಮಾಡುವಂಥ ಸಾಧ್ಯತೆ ಈ ವಾರ ಜಾಸ್ತಿ ಇರ್ತದೆ. ವಿದ್ಯಾರ್ಥಿಗಳಿಗೆ ಓದಿನ ಕಡೆ ನಿರಾಸಕ್ತಿ, ಬರುವಂಥ ಟೆಸ್ಟ್ಗಳಲ್ಲಿ ಎಕ್ಸಾಮ್ಗಳಲ್ಲಿ ಅಂದ್ಕೊಂಡಷ್ಟು ಅಂಕ ದೊರೆಯದೇ ಇರುವಂಥದ್ದಾಗ್ತದೆ. ನೆನಪಿನ ಶಕ್ತಿ ಕೊರತೆ ಉಂಟಾಗ್ತದೆ. ಎಂಥದ್ದೇ ಪರಿಸ್ಥಿತಿ ಬಂದರೂ ಸಹ ನಿಮ್ಮತನವನ್ನು ಬಿಟ್ಕೊಡಕ್ಕೆ ಹೋಗಬೇಡಿ. ವ್ಯಾಪಾರ ವ್ಯವಹಾರಗಳು ಏರಿಳಿತ ಉಂಟಾಗುವಂಥದ್ದಾಗ್ತದೆ. ಅಣ್ಣ ತಮ್ಮಂದಿರ ಮಧ್ಯೆ ಕಿರಿಕಿರಿ ಉಂಟಾಗುವಂಥದ್ದಾಗ್ತದೆ. ಮನಸ್ಸಿಗೆ ನಾನಾ ರೀತಿ ಚಿಂತೆಗಳು ಹುಲ್ಬಣ ಆಗ್ತಕ್ಕಂಥದ್ದಾಗ್ತದೆ. ಭಾನುವಾರ, ಮಂಗಳವಾರ, ಗುರುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಸಾಧಾರಣವಾಗಿರೋದ್ರಿಂದ ಮೇಷರಾಶಿಯವರು ಗಮ್ ಗಣಪತಿಯೇ ನಮಃ ಎನ್ನುವಂಥ ಮಂತ್ರವನ್ನು ಪಠನೆ ಮಾಡಿ ಗಣಪತಿಗೆ ಗರಿಕೆಯನ್ನು ಅರ್ಪಣೆ ಮಾಡಿ ದರ್ಶನ ಮಾಡ್ಕೊಂಡು ಬಂದರೆ ಅಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ವೃಷಭ ರಾಶಿಯವರಿಗೆ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ಚರಾಸ್ತಿ ಮತ್ತು ಸ್ಥಿರಾಸ್ತಿಯ ಖರೀದಿ ಸಹ ಉಂಟಾಗುವಂಥದ್ದಾಗ್ತದೆ. ಅನಾರೋಗ್ಯದಿಂದ ಅಥವಾ ಅನಾರೋಗ್ಯದಲ್ಲಿ ತೊಂದರೆ ಆಗುವಂಥವ್ರು ಅಥವಾ ಅನಾರೋಗ್ಯದಿಂದ ಪೀಡೆ ಉಂಟಾದಂಥವರು ಈ ವಾರ ಔಷಧೋಪಚಾರ ದೊರೆತು ಶುಭ ಫಲಗಳು ಪ್ರಾಪ್ತಿಯಾಗುವಂಥವುಗಳಾಗ್ತದೆ. ಕೈಗಾರಿಕೆಯಲ್ಲಿ ಬದಲಾವಣೆ ಕಾಣುವಂಥವ್ರಾಗ್ತೀರಿ. ಶುಭ ವಾರ್ತೆಗಳನ್ನು ಕೇಳುವಂಥವ್ರಾಗ್ತೀರಿ. ಗೃಹ ಸಂಬಂಧಿತ ಕೆಲಸಗಳು ಶೀಘ್ರದಲ್ಲಿ ಇತ್ಯರ್ಥಗಳಾಗುವಂಥದ್ದಾಗ್ತದೆ. ಇನ್ನು ಕೈಗಾರಿಕಾ ಉದ್ಯಮ ಏನಾದರೂ ಹೊಸದಾಗಿ ಪ್ರಾರಂಭ ಮಾಡಿದರೆ ಈ ವಾರ ಅಂದರೆ ಉತ್ತಮವಾಗಿರ್ತಕ್ಕಂಥ ಧನಲಾಭವನ್ನು ಗಳಿಸುವಂಥವ್ರಾಗ್ತೀರಿ. ವಿಶೇಷವಾಗಿ ಗೃಹೋಪಯೋಗಿ ಸಾಮಾನುಗಳ ಖರೀದಿ ಜೊತೆಗೆ ಹೊಸತನದತ್ತ ಜೀವನವನ್ನು ಸಾಗಿಸುವಂಥವ್ರಾಗ್ತೀರಿ. ನಿಮ್ಮನ್ನು ಎಲ್ಲರೂ ಗುರುತಿಸುವಿಕೆ ಉಂಟಾಗುವಂಥದ್ದಾಗ್ತದೆ. ಒಳ್ಳೆ ಮಂದ್ಯಪ್ಪ, ಒಳ್ಳೆ ವ್ಯಕ್ತಿ ಅವರು ಅಂತ ನಿಮ್ಮ ಬಗ್ಗೆ ನಾನಾ ರೀತಿ ಹೆಸರುಗಳನ್ನು ಕರೆದು ಅಂದರೆ ಹೊಗಳಿಕೆ ಉಂಟಾಗ್ತಕ್ಕಂಥ ಸಾಧ್ಯತೆ ಈ ವಾರ ಜಾಸ್ತಿ. ಮೇಲಾಧಿಕಾರಿಗಳಿಂದ ಗೌರವ ಸನ್ಮಾನಗಳು ದೊರೆಯುವಂಥದ್ದಾಗ್ತದೆ. ಶಾಲಾ ಕಾಲೇಜುಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಸನ್ಮಾನಗಳು ಈ ವಾರ ದೊರೆಯುವಂಥದ್ದಾಗ್ತದೆ. ಬುಧವಾರ, ಶುಕ್ರವಾರ, ಶನಿವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಮಿಥುನ ರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥದ್ದು. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ವಿಳಂಬ ಉಂಟಾಗ್ತದೆ. ಏನೇ ಮಾಡೋಕ್ಕೋದ್ರೆ ಬೇಗ ಕೆಲಸ ಆಗೋದೇ ಇಲ್ಲ. ಯಾರೋ ಒಬ್ಬರನ್ನ ಭೇಟಿಯಾಗಕ್ಕೆ ಹೋಗಿರ್ತೀರಿ. ಇವತ್ತು ಬಾ, ನಾಳೆ ಬಾ, ನಾಡ್ದು ಬಾ. ಸಣ್ಣ ಕೆಲಸಕ್ಕೆ ಸಹ ಅಲಿದಾಡುವಂಥದ್ದೇ ಜಾಸ್ತಿ ಆಗ್ತಾ ಹೋಗ್ತದೆ. ಯಾವುದಾದ್ರೂ ಮುಂದಾಳತ್ವ ವಹಿಸಿ ಮಾಡೋಕ್ಕೆ ಹೋದ್ರೆ ಅಂದರೆ ಆ ಕೆಲಸಗಳು ಸರಿಯಾಗಿ ಆಗದೇ ಇರುವಂಥದ್ದಾಗ್ತದೆ. ಇನ್ನು ಜನರಲ್ಲಿ ಅಪನಂಬಿಕೆಗಳನ್ನು ಗಳಿಸುವಂಥವ್ರಾಗ್ತೀರಿ. ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯಗಳು ಜನರಲ್ಲಿ ಮೂಡದೇ ಇರುವಂಥದ್ದಾಗ್ತದೆ ಹೆಚ್ಚಾನೆಚ್ಚು. ಇನ್ನು ಮನಸ್ಸಿಗೆ ನಾನಾ ರೀತಿ ಚಿಂತೆಗಳು ಕಾಡುವಂಥದ್ದಾಗ್ತದೆ. ವಿಚಿತ್ರವಾಗಿರ್ತಕ್ಕಂಥ ಕಲ್ಪನೆಗಳು ನಿಮ್ಮ ತಲೆಯೊಳಗೆ ಬರುವಂಥದ್ದಾಗ್ತದೆ. ವ್ಯವಸಾಯ ಅಥವಾ ವ್ಯಾಪಾರ ಮಾಡುವಂಥವರಿಗೆ ಹೆಚ್ಚು ಕಡಿಮೆ ಏರಿಳಿತ ವ್ಯಾಪಾರ ವ್ಯವಹಾರಗಳು ಉಂಟಾಗುವಂಥದ್ದಾಗ್ತದೆ. ಇನ್ನು ಕೋರ್ಟ್ ಮೆಟ್ಟಿಲಿ ಯಾವುದಾದ್ರೂ ನಿಮ್ಮ ಕೇಸ್ ಇತ್ತಂದ್ರೆ ಅದು ಇತ್ಯರ್ಥ ಆಗದೆ ಉಳಿಯುವಂಥದ್ದಾಗ್ತದೆ. ಇನ್ನು ಅಣ್ಣ ತಮ್ಮಂದಿರ ಮಧ್ಯೆ ಸಣ್ಣ ಸಣ್ಣ ವಿಚಾರಕ್ಕೂ ಜಗಳಗಳು ಪ್ರಾರಂಭ ಆಗ್ತದೆ. ಸಮಾಧಾನ ಇರಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಟೆನ್ಷನ್ ಜಾಸ್ತಿ. ನೇರವಾಗಿ ಮಾತಾಡಿಕೆ ಶತ್ರುಗಳನ್ನು ಬಾಳು ಮಾಡಿಕೊಳ್ಳುವಂಥ ಸಾಧ್ಯತೆ ಈ ವಾರ ಇರ್ತದೆ. ನೇರ ಮಾತಾಡುವಂಥದ್ದನ್ನು ಕಡಿಮೆ ಮಾಡಿ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ಇಷ್ಟು ಮಾಡ್ಕೊಂಡಿದ್ರೆ ಒಳ್ಳೆಯದು. ಇಲ್ಲದ ಸಲ್ಲದ ಆರೋಪಗಳು ಸುಮ್ಮನೆ ಮೇಮೇಲೆ ಬರುವುದರಿಂದ ಮಗದೊಂದು ಕೆಲಸಗಳಿಗೆ ಕೈ ಹಾಕಕ್ಕೆ ಹೋಗಬೇಡಿ. ಬುಧವಾರ, ಶುಕ್ರವಾರ, ಭಾನುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಮಿಥುನ ರಾಶಿಯವರಿಗೆ ಸಾಧಾರಣವಾಗಿರೋದ್ರಿಂದ ಮಿಥುನ ರಾಶಿಯವರು ಗ್ರಾಮದಲ್ಲಿರ್ತಕ್ಕಂಥ ಆಂಜನೇಯ ದೇವರಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕವನ್ನು ಮಾಡಿ ದರ್ಶನ ಮಾಡ್ಕೊಂಡು ಬಂದರೆ ಅಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಅಥವಾ ಮಧ್ಯಸ್ಥಿಕೆ ವ್ಯವಹಾರದಲ್ಲಿ, ನಾನು ನಡ್ಬರ್ಕ್ ಬಂದು ಸರಿ ಮಾಡ್ತೀನಿ ಬಾ ಅಂತ ಬರ್ತಿರಲ್ಲ, ಮಧ್ಯಸ್ಥಿಕೆ ವ್ಯವಹಾರದಲ್ಲಿ ಸುಮ್ಮನೆ ಕಲಹ ಉಂಟು ಮಾಡ್ಕೊತೀರಿ. ಲಾಭದಾಯಕವಾಗಿರೋಂಗಿಲ್ಲ. ಇನ್ನು ಇಲ್ಲ ಸಲ್ಲದ ಆರೋಪಗಳು ನಿಮ್ಮ ಮಧ್ಯೆ ಬೆಂಕಿ ಹಚ್ಚೋರ ಸಂಖ್ಯೆ ಜಾಸ್ತಿ ಆಗುವಂಥದ್ದಾಗ್ತದೆ. ಮನಸ್ಸಿಗೆ ನಾನಾ ರೀತಿ ಚಿಂತೆ ಜೊತೆಗೆ ದೂರದ ಪ್ರಯಾಣ ಈ ವಾರ ಒಳ್ಳೆಯದಲ್ಲ.
ಹಣದ ಅಡಚಣೆ, ಸಾಲದ ಮೊರೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದಾಗ್ತದೆ. ಯಾರದೋ ಮಾತನ್ನು ಕೇಳ್ಕೊಂಡು ಬಂದು ಮನೆಯಲ್ಲಿ ಗುದ್ದಾಡುವಂಥದ್ದು, ಮನೆಯಲ್ಲಿ ಬೇಯುವಂಥದ್ದು, ಈ ರೀತಿಯ ಸಮಸ್ಯೆಗಳಿಂದ ಮನಸ್ಸಿಗೆ ನಾನಾ ರೀತಿ ಚಿಂತೆಗಳು ಕಾಡುವಂಥವುಗಳಾಗ್ತವೆ. ಉದ್ಯೋಗಕ್ಕಾಗಿ ಅಲ್ದಾಡುವಂಥ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಗುಪ್ತ ಶತ್ರುಗಳು ಈ ವಾರ ನಿಮ್ಮ ಮೈ ಮೇಲೆ ಬರುವಂಥ ಸಾಧ್ಯತೆ ಇರ್ತದೆ. ಅವರ ಜೊತೆ ಎಂಥದ್ದೇ ಇದ್ದರೂ ಸಹ, ಏನೇ ಕೆಟ್ಟ ವ್ಯವಹಾರಗಳಿದ್ದರೂ ಸಹ ಈ ವಾರ ನೀವಾಯ್ತು ನಿಮ್ಮ ಕೆಲಸ ಆಯ್ತು ಇಷ್ಟು ಮಾಡ್ಕೊಂಡಿರಿ. ಯಾವತ್ತು ನಿಮ್ಮ ವಿರುದ್ಧದವರು, ನಿಮ್ಮ ಶತ್ರುಗಳು ನಿಮಗೆ ಆಗದೇ ಇರುವಂಥವ್ರಂತ ನಿಮಗೆ ಅನಿಸುತ್ತಲ್ಲ, ಅಲ್ಲಿಂದ ಅವರನ್ನು ದೂರ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅವರಿಂದ ನೀವೇ ಅದಕ್ಕೆ ದೂರ ಉಳ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಇಲ್ಲ ಸಲ್ಲದ ಆರೋಪಗಳನ್ನು ಹೊತ್ತುಕೊಂಡು ಗೌರವಕ್ಕೆ ಧಕ್ಕೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ವಿಘ್ನಗಳು ಜಾಸ್ತಿ ಬರುವಂಥದ್ದಾಗ್ತದೆ ಈ ವಾರ. ಸೋಮವಾರ, ಮಂಗಳವಾರ, ಗುರುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಸಾಧಾರಣವಾಗಿರೋದ್ರಿಂದ ಕರ್ಕಾಟಕ ರಾಶಿಯವರು ಕುಲದೇವರ ದರ್ಶನ ಮಾಡಿದ್ರಿ ಅಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಸಿಂಹ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥದ್ದು ಲೋಹದ ವ್ಯಾಪಾರ ವ್ಯವಹಾರಸ್ಥರು ಅಥವಾ ಟ್ರೇಡಿಂಗ್ ಕಂಪನಿಯ ವ್ಯಾಪಾರಸ್ಥರಿಗೆ ಹೆಚ್ಚು ಧನಲಾಭಗಳು ಪ್ರಾಪ್ತಿಯಾಗುವಂಥವುಗಳಾಗ್ತವೆ. ಲೆಕ್ಕ ಪರಿಶೋಧಕರಿಗೆ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರ್ಗಳಿಗೆ, ಕೈಗಾರಿಕಾ ಉದ್ಯಮದಾರರಿಗೆ, ಪುಸ್ತಕ ವ್ಯಾಪಾರಸ್ಥರಿಗೆ ಹೆಚ್ಚು ಶುಭ ಫಲಗಳು ಪ್ರಾಪ್ತಿಯಾಗುವಂಥದ್ದಾಗ್ತವೆ. ಅಧಿಕಾರಿಗಳ ಭೇಟಿಯಿಂದ ಉನ್ನತವಾಗಿರ್ತಕ್ಕಂಥ ಸರ್ಕಾರಿ ಕೆಲಸಗಳು ಆಗುವಂಥದ್ದಾಗ್ತದೆ. ಸುಲಭವಾಗಿ ಎಲ್ಲ ಕೆಲಸಗಳು ಸಹ ದೊರೆಯುವಂಥದ್ದಾಗ್ತದೆ ಮತ್ತು ಜರುಗುವಂಥದ್ದಾಗ್ತದೆ. ಉತ್ತಮ ವ್ಯಾಸಂಗ ಅಥವಾ ಉನ್ನತ ವ್ಯಾಸಂಗಕ್ಕೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಚ್ಚು ಗೌರವ ಪ್ರಶಸ್ತಿಗಳು ಮೇಲಿಂದ ಮೇಲೆ ಬರುವಂಥದ್ದಾಗ್ತದೆ ಈ ವಾರ. ಬುದ್ಧಿವಂತರಾಗಿದ್ದು ನಿಮ್ಮ ಬುದ್ಧಿಯನ್ನು ಉತ್ತಮವಾಗಿರ್ತಕ್ಕಂಥ ಕೆಲಸಕ್ಕೆ ಬಳಸಿದ್ದೇ ಆದ್ರೆ ಪರಿಪೂರ್ಣವಾಗಿರ್ತಕ್ಕಂಥ ಸಾಧನೆಯ ಶಿಖರಕ್ಕೆ ನೀವು ಈ ವಾರ ಏರುವಂಥವ್ರಾಗ್ತೀರಿ. ಇನ್ನು ಎಂಥದ್ದೇ ಕೆಲಸಗಳು ಇದ್ದರೂ ಸಹ ಆಲೋಚನೆ ಮಾಡಿ, ಉತ್ತಮ ಅನಿಸಿದರೆ, ಸಮಾಜಕ್ಕೆ ಉಪಕಾರ ಆಗುತ್ತಾ ಅಂತ ಗೊತ್ತಾಯಿತು ಅಂದರೆ ಅಂಥ ಕೆಲಸವನ್ನು ಮಾಡಿ ಸರಳಾಗಿ ಯಶಸ್ವಿಯನ್ನು ಕಾಣುವಂಥವ್ರಾಗ್ತೀರಿ. ಹೊಸತನದತ್ತ ನಿಮ್ಮ ಜೀವನ ಬದಲಾವಣೆ ಆಗುವಂಥದ್ದಾಗ್ತದೆ. ಸೋಮವಾರ, ರವಿವಾರ, ಮಂಗಳವಾರ, ಗುರುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಕನ್ಯಾ ರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥದ್ದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಗೌರವ ಕಳ್ಕೊಳ್ಳುವಂಥದ್ದಾಗ್ತದೆ. ಗಂಡ ಹೆಂಡತಿಯ ಮಧ್ಯೆ ಮಾತಿಗೆ ಜಗಳ ಪ್ರಾರಂಭ ಆಗಿ ಸುಮ್ಮನೆ ಸಂಸಾರದಲ್ಲಿ ಕಿರಿಕಿರಿಯನ್ನು ಉಂಟು ಮಾಡಿಕೊಳ್ಳುವಂಥವ್ರಾಗ್ತೀರಿ. ಕನ್ಯಾ ಅಥವಾ ವರ ನೋಡೋದಕ್ಕೆ ಹೋಗುವಂಥ ಪ್ರಸಂಗದಲ್ಲಿ ಹಲವಾರು ವಿಘ್ನಗಳು, ಹುಡುಗಿ ಬಗ್ಗೆ ಅಥವಾ ಹುಡುಗನ ಬಗ್ಗೆ ಇಲ್ಲ ಸಲ್ಲದ್ದನ್ನು ಹೇಳಿ ಅದನ್ನು ಕ್ಯಾನ್ಸಲ್ ಮಾಡಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಜರುಗುವಂಥದ್ದಾಗೋದ್ರಿಂದ ಸೂಕ್ಷ್ಮವಾಗಿ ಅದು ಸತ್ಯನ ಸುಳ್ಳು ವಿಮರ್ಶೆ ಮಾಡಿ ಆ ಕೆಲಸಕ್ಕೆ ಕೈ ಹಾಕುವಂಥದ್ದು ಒಳ್ಳೆಯದು. ಇನ್ನು ಆಗಬಾರದ ಅನಿಷ್ಟಗಳು, ಸಣ್ಣ ಪುಟ್ಟ ಕದನಗಳು, ಗೌರವಕ್ಕೆ ಧಕ್ಕೆಗಳು, ಈ ರೀತಿ ಈ ವಾರ ಸಣ್ಣ ಪುಟ್ಟಗಳು ಆಗುವಂಥದ್ದಾಗ್ತದೆ. ಅವುಗಳೆಲ್ಲದರ ಬಗ್ಗೆನೂ ಸ್ವಲ್ಪ ಅಭಿಮಾನ ಉಳ್ಳವರಾಗಿ ಆ ಕೆಲಸಗಳು ಆಗದೇ ಇರುವಂಗೆ ನೀವು ನೋಡಿಕೊಂಡ್ರೆ ಅಂದರೆ ಒಳ್ಳೆಯದು. ಇನ್ನು ವೃದ್ಧರಿಗೆ ಆಯಾಸ, ದೇಹದಲ್ಲಿ ತೊಂದರೆಗಳು ಉಂಟಾಗುವಂಥದ್ದಾಗ್ತದೆ. ಆಗಿಂದಾಗ ಅವರಿಗೆ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸ್ತಕ್ಕಂಥದ್ದು ಮರಿಬೇಡಿ. ಕುಟುಂಬದಲ್ಲಿ ಯಾರನ್ನು ನಂಬಬೇಕೋ, ಯಾರನ್ನು ಬಿಡಬೇಕೋ, ಯಾರೇನು ಹೇಳ್ತಾರೆ ಗೊತ್ತಾಗದೇ ಇರುವಂಥ ಪರಿಸ್ಥಿತಿ ಆಗ್ತದೆ. ಯಾವ ಒಂದು ಹೇಳಿದ್ರೆ ಅಪ್ಪ ಒಂದು ಹೇಳ್ತಾನೆ, ಇವರು ನಿಮ್ಮನ್ನು ನಂಬಿಸುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ತದೆ. ಯಾವುದು ಸತ್ಯ ಯಾವುದು ಸುಳ್ಳು ಗೊತ್ತಾಗದೆ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಹೆಚ್ಚು ನಿರ್ಮಾಣ ಆಗುವಂಥದ್ದಾಗ್ತದೆ. ಇನ್ನು ಎಂಥದ್ದೇ ಪರಿಸ್ಥಿತಿ ಬಂದರೂ ನಿಮ್ಮತನವನ್ನು, ನಿಮ್ಮ ಗುಟ್ಟನ್ನು ಬಿಟ್ಕೊಡಕ್ಕೆ ಹೋಗಬೇಡಿ. ಧೂಮಪಾನ, ಮದ್ಯಪಾನವನ್ನು ಈ ವಾರ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ಆರೋಗ್ಯದ ಸಮಸ್ಯೆನೂ ಬರ್ತದೆ, ಗೌರವಕ್ಕೆ ಧಕ್ಕೆ ಸಹ ಉಂಟಾಗುವಂಥದ್ದಾಗ್ತದೆ. ಬುಧವಾರ, ಶುಕ್ರವಾರ, ಭಾನುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಸಾಧಾರಣವಾಗಿರೋದ್ರಿಂದ ಕನ್ಯಾ ರಾಶಿಯವರು ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕಿ ದರ್ಶನ ಮಾಡ್ಕೊಂಡು ಬಂದ್ರಿ ಅಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ತುಲಾ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥದ್ದು ಕುಟುಂಬದಲ್ಲಿ ಹೆಂಡತಿ ಮಕ್ಕಳೊಡನೆ ಸುಖ ಸಂತೋಷದಿಂದ ಕಾಲ ಕಳೆಯುವಂಥವರಾಗ್ತೀರಿ. ಮನೆಯಲ್ಲಿ ಗೃಹೋಪಯೋಗಿ ಸಾಮಾನುಗಳ ಜೊತೆಗೆ ಮನೆಯಲ್ಲಿ ಶುಭ ಶೋಭನ ಮಂಗಳ ಕಾರ್ಯಗಳು ಜರುಗುವಂಥದ್ದಾಗ್ತದೆ. ಪೂಜ್ಯರ ಪುಣ್ಯ ನಕ್ಷತ್ರಗಳ ದರ್ಶನ ಆಶೀರ್ವಾದವನ್ನು ಪಡ್ಕೊಳ್ಳುವಂಥವ್ರಾಗ್ತೀರಿ. ಭಾಗ್ಯೋದಯದ ವಾರ ಇದು. ಏನೇ ಸಮಸ್ಯೆಗಳು ಬಂದರೂ ಎದುರಿಸುವಂಥ ತಾಕತ್ತು, ಹುಮ್ಮಸ್ಸು, ಧೈರ್ಯ ಈ ವಾರ ಎಲ್ಲವೂ ನಿಮಗೆ ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಹೊಸದಾಗಿ ಪ್ಲಾಟ್ ಖರೀದಿ ಮಾಡಬೇಕು, ಮನೆ ಖರೀದಿ ಮಾಡಬೇಕು, ಇಲ್ಲ ಒಂದಿಷ್ಟು ಏನಾದರೂ ಭೂಮಿಯನ್ನು ಖರೀದಿ ಮಾಡಬೇಕಂತ ಕನಸು ಕಟ್ಕೊಂಡಂಥವ್ರಿಗೆ ಈ ವಾರ ಕೈ ಹಾಕ್ರಿ. ಖಂಡಿತವಾಗಿ ಯಶಸ್ವಿಯನ್ನು ಕಾಣುವಂಥವ್ರಾಗ್ತೀರಿ. ವಾದ ವಿವಾದ ನಡೆದಲ್ಲಿ ಹೆಚ್ಚು ವಾದವನ್ನು ಮಾಡೋಕ್ಕೆ ಹೋಗಬೇಡಿ. ಸರಿ ಅಂತ ಒಪ್ಪಿಕೊಂಡು ಬಂದುಬಿಡಿ. ಯಾಕಂದರೆ ಅವರು ನಿಮ್ಮ ಬಗ್ಗೆ ಇಲ್ಲ ಸಲ್ಲದ್ದನ್ನು ವಾದದಲ್ಲಿ ಸೋಲಿಸೋದಕ್ಕೆ
ಉತ್ಪತ್ತಿ ಮಾಡಿಕೊಂಡು ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಂಥವ್ರಾಗ್ತಾರೆ. ಇನ್ನು ಸ್ನೇಹಿತರ ಸಹಾಯ ಸಹಕಾರಗಳು ದೊರೆಯುವಂಥದ್ದಾಗ್ತದೆ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಜೊತೆ ಹೆಚ್ಚು ಪ್ರೀತಿ ಬಾಂಧವ್ಯದಿಂದ ಉಳ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಬುಧವಾರ, ಶುಕ್ರವಾರ, ಶನಿವಾರಗಳು ಉತ್ತಮವಾಗಿರತಕ್ಕಂಥ ದಿನಗಳು. ವೃಶ್ಚಿಕ ರಾಶಿಯವರಿಗೆ ಸಹ ಈ ವಾರ ಉತ್ತಮವಾಗಿರತಕ್ಕಂಥ ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ಅಥವಾ ಫೈನಾನ್ಸ್ ದಂಧೆಯಲ್ಲಿ ಹೆಚ್ಚು ಧನಲಾಭವನ್ನು ಗಳಿಸುವಂಥವರಾಗ್ತೀರಿ. ಯುವತಿಯರಿಗೆ ಕಂಕಣದ ಭಾಗ್ಯ ಸಹ ಕೂಡಿ ಬರುವಂಥದ್ದಾಗ್ತದೆ. ನಾನು ಭಾಳ ದಿನದಿಂದ ಕನ್ಯೆಯನ್ನು ನೋಡ್ತಾ ಇದ್ದೀನಿ, ನಿಶ್ಚಯ ಆಗ್ತಾ ಇಲ್ಲ, ಅಥವಾ ನನಗೆ ಭಾಳಷ್ಟು ವರಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ, ಏನೋ ಒಂದು ಸಣ್ಣ ಪುಟ್ಟ ನೆವ ತೆಗಿತಾರೆ, ಇಲ್ಲ ನೌಕರಿ ಮಾಡೋರಿಗೆ ಕೊಡ್ತೀವಿ, ಇಲ್ಲ ಹಾಗೆ ಹಿಂಗೆ ಇಲ್ಲ ಸಲ್ಲದ ಆರೋಪಗಳೇನು ಬರ್ತಾ ಇದ್ವಲ್ಲ ಅವೆಲ್ಲವುಗಳು ಈ ವಾರ ನಿವಾರಣೆಯಾಗಿ ಶುಭ ಫಲಗಳು ಪ್ರಾಪ್ತಿಯಾಗುವಂಥವುಗಳಾಗ್ತದೆ. ಇನ್ನು ಸಾರ್ವಜನಿಕರಿಂದ ಗೌರವ ಜಾಸ್ತಿ ಆಗುವಂಥದ್ದಾಗ್ತದೆ. ಗುತ್ತಿಗೆದಾರಿಕೆಯಲ್ಲಿ, ಗಣಿಗಾರಿಕೆಯಲ್ಲಿ ಹೆಚ್ಚು ಧನಲಾಭವನ್ನು ಗಳಿಸುವಂಥವ್ರಾಗ್ತೀರಿ. ಸಾರ್ವಜನಿಕ ಕಚೇರಿಗಳಲ್ಲಿ ಅಂದರೆ ಸರ್ಕಾರದ ಕಚೇರಿಗಳಲ್ಲಿ ನಿಮ್ಮ ಕೆಲಸಗಳು ಸುಲಭ ರೀತಿಯಲ್ಲಿ ಆಗುವಂಥದ್ದಾಗ್ತದೆ. ಯಾವುದೋ ಸರ್ಕಾರ ಅಧಿಕಾರಿಗಳು ಸಹಿ ಬೇಕಾಗಿತ್ತು ಅಥವಾ ಅವ್ರದ್ದು ಯಾವುದೋ ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದರೆ ಈ ವಾರ ಸುಲಭವಾಗಿ ಸಿಗುವಂಥದ್ದಾಗ್ತದೆ. ಸರ್ಕಾರಿ ಕೆಲಸದಲ್ಲಿ ಯಶಸ್ಸು ಪ್ರಾಪ್ತಿಯಾಗುವಂಥದ್ದಾಗ್ತದೆ. ರೈತಾಪಿ ವರ್ಗದವರಿಗೆ ಹೆಚ್ಚು ಧನಲಾಭ ಸಹ ಪ್ರಾಪ್ತಿಯಾಗುವಂಥದ್ದು. ವಿಶೇಷವಾಗಿ ಹೈನುಗಾರಿಕೆ ರೈತಾಪಿ ವರ್ಗದವರು ಅಥವಾ ತೋಟಗಾರಿಕೆ ರೈತಾಪಿ ವರ್ಗದವರಿಗೆ ಹೆಚ್ಚು ಧನಲಾಭಗಳು ಸಹ ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಭಾನುವಾರ, ಮಂಗಳವಾರ, ಗುರುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಧನುಸ್ಸು ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರೋದ್ರಿಂದ ಸನ್ಯಾಸಿಗಳಿಗೆ, ಧರ್ಮದ ಗುರುಗಳಿಗೆ, ಉನ್ನತ ವರ್ಗದ ಜನರಿಗೆ ಇಲ್ಲ ಸಲ್ಲದ ಸಮಸ್ಯೆಗಳು, ಅಪವಾದಗಳು ಬರುವಂಥದ್ದಾಗ್ತದೆ. ಏನೇ ಮಾಡೋಕ್ಕೆ ಹೋದ್ರೂ ಸಹ ಹೊಸತನದತ್ತ ಕಾಲ ಕಳೆದೆ. ರಾತ್ರಿ ಸರಿಯಾಗಿ ನಿದ್ದೆ ಬರೋಂಗಿಲ್ಲ, ಹುಂಡದ್ದು ಅರಗೋಂಗಿಲ್ಲ, ಏನೇನೋ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು, ದುರಾಲೋಚನೆಗಳು ಈ ವಾರ ನಿಮ್ಮನ್ನು ಕಾಡುವಂಥವ್ರಾಗ್ತದೆ. ಕ್ರಯ ವಿಕ್ರಯದಲ್ಲಿ ನಷ್ಟ ಉಂಟಾಗುವಂಥದ್ದಾಗ್ತದೆ. ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಭಾಳಷ್ಟು ವಿಳಂಬ ಆಗ್ತದೆ. ತೆಗೆದುಕೊಳ್ಳೋ ಬೇಡ, ಮಾಡಿದ್ರೆ ಏನಾಗುತ್ತೋ, ಮಾಡದೇ ಇದ್ರೆ ಏನಾಗುತ್ತೋ, ಏನಾದರೂ ಸಮಸ್ಯೆ ನನಗೆ ಒದಗಿ ಬರುತ್ತೋ ಏನೋ, ಅಥವಾ ನನಗೆ ಯಾರಾದರೂ ಏನಾದ್ರು ಮಾಡಿಸಿದಾರೋ ಏನೋ, ಅಥವಾ ನನಗೆ ಏನಾನ ಆಗ್ತಾ ಇದೆಯೇನೋ, ಈ ಥರ ವಿಭಿನ್ನವಾಗಿರ್ತಕ್ಕಂಥ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಬಂದು ಸಮಾಧಾನ ಇಲ್ಲದೇ ಇರುವಂಥದ್ದಾಗ್ತದೆ. ನಿಮ್ಮ ನಡವಳಿಕೆಗಳಲ್ಲಿ ಬದಲಾವಣೆ ಆದರೆ ಉತ್ತಮ, ಅಥವಾ ಕೆಟ್ಟದ ರೀತಿಯ ಬದಲಾವಣೆಗಳಾಯ್ತು ಅಂದರೆ ಅದು ನಿಮಗೆ ಮಾರಕ ಆಗುವಂಥದ್ದಾಗ್ತದೆ. ರೈತಾಪಿ ವರ್ಗದವರ ಸಾಮಾನುಗಳು, ಪರಿಕರಗಳೇನಿದಾವಲ್ಲ ಅವು ಕೆಲವು ಸಂದರ್ಭದಲ್ಲಿ ಕೈ ಕೊಡುವಂಥದ್ದಾಗ್ತದೆ ಹೊಲಗಳಲ್ಲಿ. ಇನ್ನು ಮಹಿಳೆಯರಿಗೆ ಆಭರಣಗಳ ಖರೀದಿ ಮಾಡೋಕ್ಕಂತ ನೀವು ಹೋಗಿ ಕೈ ಸುಟ್ಟುಕೊಳ್ಳುವಂಥವ್ರು ಆಗ್ತೀರಿ. ಬಂಗಾರ ಖರೀದಿ ಮಾಡಬೇಕು, ಬೆಳ್ಳಿ ಖರೀದಿ ಮಾಡಬೇಕು, ಏನಾದರೂ ಆಭರಣ ಖರೀದಿ ಮಾಡಬೇಕಂತ ಕನಸು ಕಟ್ಕೊಂಡಂಥವ್ರಿಗೆ ಈ ವಾರ ಆಗದೇ ಇರುವಂಥದ್ದಾಗೋದ್ರಿಂದ ಹಣವನ್ನು ಹಂಗೆ ಕೂಡಿಡ್ರಿ, ಮುಂದೆ ಖರೀದಿ ಮಾಡುವಂಥ ಈ ವಾರವನ್ನು ಬಿಟ್ಟು. ಇನ್ನು ಕೆಲವೊಂದು ಸಾಮಾನುಗಳು ಮನೆಯಲ್ಲಿ ಜಾಗೃತವಾದಂಥ ಸ್ಥಾನದಲ್ಲಿಡ್ರಿ, ಬೀಗ ಹಾಕಿ ಟ್ರಿಜರೊಳಗೆ ಇಡುವಂಥ ಪ್ರಯತ್ನ ಮಾಡಿರಿ. ಎಲ್ಲಿ ಒಬ್ಬಲ್ಲಿ ಇಟ್ಟರೆ ಅಂದರೆ ಮರೆತು ಬಿಟ್ರಿ ಅಂದ್ರೆ ಇದ್ದಂಥ ಸಾಮಾನುಗಳು ಕಳ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಓಂ ನಮೋ ನಾರಾಯಣಾಯ ಎನ್ನುವಂಥ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಪಠನೆ ಮಾಡಿದ್ರಿ ಅಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಮಕರ ರಾಶಿಯವರಿಗೆ ಸಹ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ಎಂಥದ್ದೇ ಪರಿಸ್ಥಿತಿ ಬಂದರೂ ಸಹ ನಿಮ್ಮ ಸ್ನೇಹಿತರ ಹತ್ರ, ನಿಮ್ಮ ಬಂಧು ಬಾಂಧವರ ಹತ್ರ ಸಾಲಕ್ಕಾಗಿ ಕೈ ಒಡ್ಡಕ್ಕೆ ಹೋಗಬೇಡಿ. ಗೌರವವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಆಸ್ತಿ ವಿಚಾರದಲ್ಲಿ ಗೊಂದಲಕ್ಕೆ ಬೀಳ್ತೀರಿ. ಯಾಕಂದರೆ ಆ ಆಸ್ತಿ ಹಂಚಿಕೊಳ್ಳುವಾಗ ಒಂಚೂರು ಏರುಪೇರಾಗಿತ್ತು ಅಂದ್ರೆ, ಅಥವಾ ಆಸ್ತಿ ಹಂಚುವಾಗ ತಂದೆಗಳಿದ್ದಾಗ ಒಬ್ರಿಗೆ ಸ್ವಲ್ಪ ಹೆಚ್ಚು ಒಬ್ರಿಗೆ ಕಡಿಮೆ ಮಾಡಿದ್ರಂದ್ರೆ ಅದು ಗೊಂದಲಕ್ಕೆ ಬಿದ್ದು ಜಗಳಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಇನ್ನು ಮಾತೃಪಿತೃಗಳಿಗೆ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗ್ತದೆ. ಅಂದರೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರ್ತದಲ್ಲ, ಸ್ವಲ್ಪ ಈ ವಾರ ಏನಾದರೂ ಒಂಚೂರು ಉತ್ತಮ ಅನಿಸುವಂಥದ್ದಾಗ್ತದೆ. ಇನ್ನು ಪತ್ರಕರ್ತರಿಗೆ, ದಾಸ್ತಾನು ವರ್ತಕರಿಗೆ ವಿಶೇಷವಾಗಿ ಸಂಕಟಗಳು ಪ್ರಾಪ್ತಿಯಾಗುವಂಥವುಗಳಾಗ್ತವೆ. ಗೊತ್ತಿಲ್ಲದೇ ಆಪತ್ತುಗಳು ನಿರ್ಮಾಣ ಆಗುವಂಥದ್ದಾಗ್ತದೆ. ಯಾರ್ದೋ ಮಾತನ್ನು ಕೇಳಿ ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರವನ್ನು ಸಮಾಧಾನವಾಗಿಟ್ಟುಕೊಳ್ಳದೆ ನಿಮ್ಮ ಗುಟ್ಟನ್ನು ರಟ್ಟು ಮಾಡುವಂಥದ್ದು, ಅಥವಾ ಬಡ 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 ಬದರಿ ಬಿಡೋದು, ಆನಂತರ ಅನ್ನಬಾರ್ದಾಗಿತ್ತು, ಮಾತಾಡಬಾರ್ದಾಗಿತ್ತು, ಈ ರೀತಿ ಚಿಂತೆ ಹೆಚ್ಚಾಗುವಂಥದ್ದಾಗ್ತದೆ. ಇನ್ನು ಚಿಂತಾಕ್ರಾಂತರಾಗಿ ಈ ವಾರ ಕಾಲವನ್ನು ಕಳೆಯುವಂಥ ಪರಿಸ್ಥಿತಿ ಹೆಚ್ಚು ನಿರ್ಮಾಣ ಆಗುವಂಥದ್ದಾಗ್ತದೆ. ಬುಧವಾರ, ಶುಕ್ರವಾರ, ಶನಿವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಸಾಧಾರಣವಾಗಿಂದ ಮಕರ ರಾಶಿಯವರು ಬನ್ನಿ ಮರಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬಂದ್ರಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಕುಂಭರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥದ್ದು. ನಿಮ್ಮ ಸಮಸ್ಯೆಗಳೆಲ್ಲವನ್ನು ನಿಭಾಯಿಸುವಂಥ ಪರಿಸ್ಥಿತಿ ಈ ವಾರ ನಿಮ್ಮ ಹತ್ರ ನಿರ್ಮಾಣ ಆಗುವಂಥದ್ದಾಗ್ತದೆ.
ಆಪ್ತ ಸ್ನೇಹಿತರು ಅಥವಾ ನಿಮ್ಮ ಸಂಗಾತಿಗಳು ನಿಮಗೆ ವಿಶೇಷವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಒಡ್ಡಿದ್ರೂ ಸಹ ಅವುಗಳೆಲ್ಲವನ್ನು ಪರಿಹಾರ ಮಾಡ್ಕೊಂಡು ಮತ್ತೆ ಅವ್ರ ಜೊತೆ ಹೊಸ ಚೈತನ್ಯದಿಂದ ಕಾಲ ಕಳೆಯುವಂಥವ್ರಾಗ್ತೀರಿ. ಎಲ್ಲವನ್ನು ನಿಭಾಯಿಸುವಂಥ ಶಕ್ತಿ ಈ ವಾರ ಬರುವಂಥದ್ದಾಗ್ತದೆ. ಹಳೆಯ ಮಾತುಗಳನ್ನು ಎಲ್ಲವನ್ನು ಮರೆತು ಹೊಸತನದತ್ತ ಕಾಲ ಕಳೆಯುವಂಥವ್ರಾಗ್ತೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕವನ್ನು ಪಡ್ಕೊಳ್ಳುವಂಥವ್ರಾಗ್ತೀರಿ. ಇನ್ನು ಯಶಸ್ವಿನ ಹಾದಿ ಸಂಗಾತಿ ಅಥವಾ ನಿಮ್ಮ ಸ್ನೇಹಿತರು ಎಲ್ಲರೂ ನಿಮಗೆ ಸುಲಭ ಮಾಡಿಕೊಡುವಂಥವ್ರಾಗ್ತಾರೆ. ಬಂಡವಾಳವನ್ನು ಹೂಡಿ ಯಾವುದಾದ್ರು ಹೊಸ ಹೂಡಿಕೆ ಅಥವಾ ಯಾವುದಾದ್ರು ಹೊಸದಾಗಿ ಬಿಸ್ನೆಸ್ ಮಾಡ್ಬೇಕಂತ ಕನಸು ಕಟ್ಕೊಂಡಂಥವ್ರಿಗೆ ಈ ವಾರ ಖಂಡಿತವಾಗಿ ಯಶಸ್ವಿ ಆಗುವಂಥದ್ದಾಗ್ತದೆ. ಗೃಹೋಪಯೋಗಿ ಸಾಮಾನುಗಳು ಖರೀದಿ ಸಹ ಈ ವಾರ ಮಾಡುವಂಥವ್ರಾಗ್ತಾರೆ. ಇನ್ನು ನಿಮ್ಮ ದೂರದ ಪ್ರಯಾಣ ಎಷ್ಟೇ ದೂರ ಇರಲಿ ಅಥವಾ ರಾಜ್ಯ ಹೊರ ರಾಜ್ಯಕ್ಕೂ ಸಹ ಹೋಗುವಂಥ ಯೋಗ ಈ ವಾರ ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಬುಧವಾರ, ಶುಕ್ರವಾರ, ಶನಿವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಮೀನರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ಕುಟುಂಬದವರ ಜೊತೆ ಅಥವಾ ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತನೆ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಮಕ್ಕಳ ಮುಂದೆ ಕುಡಿಯುವಂಥದ್ದು, ಬಿಡಿ ಸೇದುವಂಥದ್ದು, ಸಿಗರೆಟ್ ಸೇದುವಂಥದ್ದು, ಅಸಭ್ಯವಾಗಿರ್ತಕ್ಕಂಥ ವರ್ತನೆಗಳಿಂದಲೂ ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಗೌರವಕ್ಕೆ ಧಕ್ಕೆ ಆಗ್ತದೆ. ನಿಮಗೆ ಕೊಡುವಂಥ ಗೌರವ ಸಹ ಅವ್ರು ಯಾರು ಕೊಡದೇ ಇರುವಂಥವ್ರು ಆಗ್ತಾರೆ. ಲೆಕ್ಕಪತ್ರದಲ್ಲಿ ಸರಿಯಾಗಿ ನಿರ್ವಹಿಸೋಕ್ಕಾಗದೆ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದಾಗ್ತದೆ. ಎಷ್ಟೋ ವ್ಯವಹಾರಗಳು ಈ ವಾರ ಮಾಡಲೋ ಬೇಡೋ, ನಷ್ಟ ಐತಿ, ಏನಾಗುತ್ತೋ ಏನಿಲ್ಲೋ, ಬಿಟ್ಬಿಡ್ಲೇನೋ, ಈ ರೀತಿ ಆಲೋಚನೆಗಳು ಬರುವಂಥದ್ದಾಗ್ತದೆ. ಮೇಲಾಧಿಕಾರಿಗಳು ನಿಮ್ಮನ್ನು ಪೀಡಿಸುವಂಥವ್ರಾಗ್ತಾರೆ. ಸಮಾಧಾನ ಇರಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ನಿಮಗೆ ಟೆನ್ಷನ್ ತರುವಂಥವ್ರಾಗ್ತದೆ. ದೇಹದಲ್ಲಿ ಆರೋಗ್ಯದ ಪರಿಸ್ಥಿತಿ ಒಂಚೂರು ಕ್ಷೀಣಿಸುವಂಥ ಸಾಧ್ಯತೆ ಇರ್ತದೆ. ನೆಗಡಿ ಅಥವಾ ಶೀತದಿಂದ ಬಳಲುವಿಕೆ ಅಥವಾ ಜ್ವರ ಬರುವಂಥ ಸಾಧ್ಯತೆಗಳು ಇರೋದರಿಂದ ಆಗಿಂದಾಗ ಔಷಧೋಪಚಾರ ತೆಗೆದುಕೊಳ್ಳುವಂಥದ್ದು ಮರಿಬೇಡಿ. ಮತ್ತೊಬ್ಬರನ್ನು ನಂಬಿ ಯಾವುದೇ ವ್ಯವಹಾರಗಳನ್ನು ಮಾಡೋಕ್ಕೆ ಹೋಗಬೇಡಿ. ಅವ್ರು ನನಗೆ ಸಹಾಯ ಮಾಡ್ತಾರೆ, ಅವ್ರು ನನಗೆ ಮಾಡಂದರೆ ನಾನು ಮಾಡಿ ಮುಗಿಸಿಬಿಡ್ತೀನಿ ಅಂತ ಏನಾದರೂ ಹೊರಟ್ರಿ ಅಂದರೆ ಅವು ಯಾವ ಕೆಲಸಗಳು ಈ ವಾರ ಬೇಗ ಆಗದೇ ಇರುವಂಥದ್ದಾಗ್ತದೆ. ನಿಮ್ಮನ್ನು ಕಾಲಿಡಿದು ಎಳೆಯುವಂಥ ಜನರೇ ಈ ವಾರ ಜಾಸ್ತಿ ಆಗುವಂಥದ್ದಾಗ್ತಾರೆ. ಸಮಾಧಾನ ಇರಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಟೆನ್ಷನ್ ಜಾಸ್ತಿ ಆಗ್ತಕ್ಕಂಥದ್ದಾಗ್ತದೆ. ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ಮೀನರಾಶಿಯವರಿಗೆ ಸಾಧಾರಣವಾಗಿರೋದ್ರಿಂದ ಮೀನರಾಶಿಯವರು ಓಂ ದುಂ ದುರ್ಗಾದೇವಿಯ ಸ್ತೋತ್ರವನ್ನು ಅಥವಾ ಓಂ ದುಂ ದುರ್ಗಾದೇವಿ ನಮಃ ಅನ್ನುವಂಥ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಪಠನೆ ಮಾಡಿದ್ರಿ ಅಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಇಲ್ಲಿಗೆ ಈ ವಾರದ ವಾರ ಭವಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರದ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.